ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಎಲೆಕ್ಟ್ರಿಕ್ ಸೆಲ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ನೋಡಿ, ಇಲ್ಲೊಂದು ಬ್ಲಾಕ್ ಡಯಾಗ್ರಾಮ್ ಆಫ್ ಸೆಲ್ ನ ಬರೆದಿದ್ದೀನಿ. ಸೆಲ್ ಅಲ್ಲಿ ಎರಡು ಟರ್ಮಿನಲ್ಸ್ ಗಳಿದೆ. ಈ ಎರಡು ಟರ್ಮಿನಲ್ಸ್ ಅಲ್ಲಿ ಒಂದನ್ನ ಪಾಸಿಟಿವ್ ಟರ್ಮಿನಲ್ ಅಂದ್ರೆ ಕ್ಯಾಥೋಡ್ ಅಂತ ಇಟ್ಕೊಳ್ಳಿ, ಇನ್ನೊಂದನ್ನ ನೆಗೆಟಿವ್ ಟರ್ಮಿನಲ್ ಆನೋಡ್ ಅಂತ ಇಟ್ಕೊಳ್ಳಿ. ಯೂಶುವಲಿ ಕ್ಯಾಥೋಡ್ ಅನ್ನ ಅಂದ್ರೆ ಪಾಸಿಟಿವ್ ಟರ್ಮಿನಲ್ ನ ಕಾಪರ್ ಇಂದಾನು, ನೆಗೆಟಿವ್ ಟರ್ಮಿನಲ್ ಅಂದ್ರೆ ಆನೋಡ್ ಅನ್ನ ಜಿಂಕ್ ಮೆಟಲ್ ಇಂದಾನು ಹಾಕಿರ್ತಾರೆ. ಸೊ ಈಗ ಇದು ನೆಗೆಟಿವ್ ಚಾರ್ಜ್ ಆಗಿದೆ, ಇದು ಪಾಸಿಟಿವ್ ಚಾರ್ಜ್ ಆಗಿದೆ. ಆನೋಡ್ ಕ್ಯಾಥೋಡ್ ಅಂತಂದ್ರೆ ಈ ಎರಡು ಪ್ಲೇಟ್ಸ್ ಗಳ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನೋದು ಇರಬೇಕು. ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅದನ್ನ ಇನಿಷಿಯಲಿ ವಿ ಅಂತ ಇಟ್ಕೊಳ್ಳಿ. ನಾನೇನಾದ್ರೂ ಈ ಸೆಲ್ಗೆ ಜೊತೆ ಇರುವಂತಹ ಸ್ವಿಚ್ ಅನ್ನ ಆನ್ ಮಾಡಿದ್ರೆ ಈ ಚಾರ್ಜಸ್ ಗಳು ಹೈಯರ್ ಕಾನ್ಸಂಟ್ರೇಷನ್ ಇಂದ ಲೋವರ್ ಕಾನ್ಸಂಟ್ರೇಷನ್ ಗೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ. ವಿಚ್ ಮೀನ್ಸ್ ಇದು ನೆಗೆಟಿವ್ ಎಲೆಕ್ಟ್ರೋಡ್ ಆಗಿರೋದ್ರಿಂದ ಇಲ್ಲಿಂದ ಎಲೆಕ್ಟ್ರಾನ್ ಹೊರಟು ಈ ರೆಸಿಸ್ಟರ್ ಮುಖಾಂತರ ಈ ಪಾಸಿಟಿವ್ ಪ್ಲೇಟ್ ಅನ್ನ ಸೇರ್ಕೊಳತ್ತೆ, ನಾನೀಗ ಬರೆದ ಡಯಾಗ್ರಾಮ್ ಪ್ರಕಾರ. ಆದ್ರೆ ಇಲ್ಲೊಂದು ಸಮಸ್ಯೆ ಇದೆ. ಏನ ಸಮಸ್ಯೆ ಅಂತಂದ್ರೆ, ಈಗ ಸಪೋಸ್ ಈ ನೆಗೆಟಿವ್ ಎಲೆಕ್ಟ್ರೋಡ್ ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊತು ಅಂತ ಇಟ್ಕೊಳ್ಳಿ. ನಾನಿಲ್ಲಿ ಬರಿತಾ ಇರೋದು ಕರೆಂಟ್ ನ ಡೈರೆಕ್ಷನ್ ಅಲ್ಲ, ಎಲೆಕ್ಟ್ರಾನ್ ಯಾವ ದಿಕ್ಕಲ್ಲಿ ಮೂವ್ ಆಗ್ತಿದೆಯೋ ಆ ಒಂದು ಡೈರೆಕ್ಷನ್ಸ್ ಅನ್ನ ಬರಿತಾ ಇದ್ದೀನಿ. ಈಗ ಸಪೋಸ್ ಈ ನೆಗೆಟಿವ್ ಎಲೆಕ್ಟ್ರೋಡ್ ಒಂದು ಎಲೆಕ್ಟ್ರಾನ್ ನ ಹೀಗೆ ಕಳ್ಕೊಂಡ್ರೆ ಈ ಒಂದು ನೆಗೆಟಿವ್ ಎಲೆಕ್ಟ್ರಾನ್ ರೆಸಿಸ್ಟರ್ ನ ಮುಖಾಂತರ ಈ ಪಾಸಿಟಿವ್ ಪ್ಲೇಟ್ ಗೆ ಬಂದು ಕೂತ್ಕೋತು ಅಂತ ಇಟ್ಕೊಳ್ಳಿ. ಇವಾಗ ಏನಾಗತ್ತೆ, ಮೊದಲು ಈ ಎರಡು ಪ್ಲೇಟ್ಸ್ ಗಳ ಮಧ್ಯೆ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇತ್ತು ಅಷ್ಟೇ ಪೊಟೆನ್ಶಿಯಲ್ ಡಿಫರೆನ್ಸ್ ಈಗ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಹಾಗಾಗಲ್ಲ ನೋಡಿ. ಈಗ ಸಪೋಸ್ ಈ ಪೊಟೆನ್ಶಿಯಲ್ ಡಿಫರೆನ್ಸ್ ಯಾಕೆ ವ್ಯತ್ಯಾಸ ಆಗುತ್ತೆ ಅಂತಂದ್ರೆ, ಇದು ಒಂದು ಎಲೆಕ್ಟ್ರಾನ್ ನ ಕಳ್ಕೊಂಡಿದೆ. ಅಂದ್ರೆ ಮೊದಲು ಎಷ್ಟು ನೆಗೆಟಿವ್ ಪೊಟೆನ್ಶಿಯಲ್ ಇತ್ತು ಅದಕ್ಕಿಂತ ಸ್ವಲ್ಪ ನೆಗೆಟಿವ್ ಪೊಟೆನ್ಶಿಯಲ್ ಕಡಿಮೆ ಆಯಿತು, ಬಿಕಾಸ್ ಇಟ್ ಇಸ್ ಲೂಸಿಂಗ್ ದ ಎಲೆಕ್ಟ್ರಾನ್. ಬಟ್ ಅದೇ ನೆಗೆಟಿವ್ ಎಲೆಕ್ಟ್ರಾನ್ ಇಲ್ಲೋ ಕೂತ್ಕೋತಾ ಇರೋದ್ರಿಂದ ಈ ಪ್ಲೇಟ್ಗೆ ಒಂದು ಎಕ್ಸ್ಟ್ರಾ ಎಲೆಕ್ಟ್ರಾನ್ ಆಡ್ ಆದಂಗಾಯ್ತು. ಅಂದ್ರೆ ಪಾಸಿಟಿವಿಟಿ ಅಂದ್ರೆ ಪಾಸಿಟಿವ್ ಚಾರ್ಜಸ್ ಈ ಪ್ಲೇಟ್ ಅಲ್ಲಿ ಕಡಿಮೆ ಆಯ್ತು. ಇಲ್ಲಿ ನೆಗೆಟಿವಿಟಿ ಕಡಿಮೆ ಆಯ್ತು, ಇಲ್ಲಿ ಪಾಸಿಟಿವಿಟಿ ಕಡಿಮೆ ಆಯ್ತು ಅಂತಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಡಿಕ್ರೀಸ್ ಆಗುತ್ತೆ. ಬಟ್ ಸೆಲ್ ಅಂದ್ರೆ ಏನು ಅಂತ ನೋಡುವಾಗ ನಾವೇನಂತ ಓದಿದೀವಿ, ಸೆಲ್ ಇಸ್ ಅ ಡಿವೈಸ್ ವಿಚ್ ಮೇಂಟೈನ್ಸ್ ಕಾನ್ಸ್ಟೆಂಟ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಓಕೆ, ಎಕ್ಸ್ಟರ್ನಲ್ ರೆಸಿಸ್ಟರ್ ಅಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಅನ್ನು ಮೇಂಟೈನ್ ಮಾಡುವಂತ ಡಿವೈಸ್ ಅನ್ನ ನಾವು ಸೆಲ್ ಅಂತ ಓದಿರೋದು. ಇಲ್ಲಿ ಕರೆಂಟ್ ನ ಕಾನ್ಸ್ಟೆಂಟ್ ಇಡಬೇಕು ಅಂತಂದ್ರೆ ಪ್ಲೇಟ್ಸ್ ಗಳ ಮಧ್ಯೆ ಅಂದ್ರೆ ಸೆಲ್ ನ ಎಲೆಕ್ಟ್ರೋಡ್ ಗಳ ಮಧ್ಯೆ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇರಬೇಕಾಗಿತ್ತು. ಆದ್ರೆ ಇದು ಕಂಟಿನ್ಯೂಸ್ ಆಗಿ ಕರೆಂಟ್ ನ ಕೊಡ್ತಾ ಇದೆ ಅಂತಂದ್ರೆ ಇಲ್ಲಿಂದ ಚಾರ್ಜಸ್ ಇಲ್ಲಿ ಹೊರಡ್ತಾ ಇದೆ, ಆ ಚಾರ್ಜಸ್ ಇಲ್ಲಿ ಬಂದು ಕೂತ್ಕೋತಾ ಇದೆ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಆಕ್ಚುಲಿ ಡಿಕ್ರೀಸ್ ಆಗ್ಬೇಕಲ್ವಾ. ಅದು ಹೇಗೆ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಈ ಸೆಲ್ ಮೇಂಟೈನ್ ಮಾಡುತ್ತೆ ಟು ಹ್ಯಾವ್ ಕಾನ್ಸ್ಟೆಂಟ್ ಕರೆಂಟ್ ಇನ್ ದ ಸರ್ಕ್ಯೂಟ್, ಅದನ್ನ ಈ ವಿಡಿಯೋದಲ್ಲಿ ಅರ್ಥ ಮಾಡ್ಕೋತಾ ಇದೀವಿ. ಸೊ ಅಜಾ ಫಿಸಿಕ್ಸ್ ನ ಕರೆಂಟ್ ಎಲೆಕ್ಟ್ರಿಸಿಟಿಯ ಇನ್ನೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ವೆರಿ ಸಿಂಪಲ್. ಒಂದು ಸೆಲ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೆ, ಇದು ನಾನು ಬ್ಲಾಕ್ ಡಯಾಗ್ರಾಮ್ ಬರೆದಿದ್ದೀನಿ. ಇಟ್ ಇಸ್ ನಾಟ್ ದ ಎಕ್ಸಾಕ್ಟ್ ದ ಪಿಕ್ಚರ್ ಆಫ್ ದ ಸೆಲ್. ಸೊ ನೋಡಿ, ಈ ಎರಡು ಎಲೆಕ್ಟ್ರೋಡ್ಸ್ ಗಳ ಮಧ್ಯೆ ಖಾಲಿ ಜಾಗ ಇರೋದಿಲ್ಲ. ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅನ್ನ ಅಲ್ಲಿ ಹಾಕಿರ್ತಾರೆ. ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂದ್ರೆ ಯಾವುದು? ಕಾಪರ್ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಈ ರೀತಿಯ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಅನ್ನ ಈ ಎರಡು ಎಲೆಕ್ಟ್ರೋಡ್ ಗಳ ಮಧ್ಯೆ ಹಾಕಿರ್ತಾರೆ. ಸೊ ಇಲ್ಲಿ ನೋಡಿ, ಈ ಎರಡು ಎಲೆಕ್ಟ್ರೋಡ್ ಗಳ ಮಧ್ಯೆ ಅಥವಾ ಈ ಸೆಲ್ ಅನ್ನ ನಾನು ಇಲ್ಲಿ ಒಂದು ಡಯಾಗ್ರಾಮ್ ಅನ್ನ ಬರ್ಕೋತೀನಿ, ಇನ್ನೊಂದು ಡಯಾಗ್ರಾಮ್ ನೋಡ್ಕೊಳ್ಳಿ. ಸೊ ಈ ಪಾಸಿಟಿವ್ ಪ್ಲೇಟ್ ಅನ್ನ ಯು ಕ್ಯಾನ್ ಇಮ್ಯಾಜಿನ್ ದಿಸ್ ಇಸ್ ಪಾಸಿಟಿವ್ ಪ್ಲೇಟ್ ಆಫ್ ದ ಸೆಲ್ and you can imagine this is negative plate of the cell, ಅಂದ್ರೆ ನೆಗೆಟಿವ್ ಎಲೆಕ್ಟ್ರೋಡ್ಸ್ ಅಂಡ್ ಪಾಸಿಟಿವ್ ಎಲೆಕ್ಟ್ರೋಡ್ ಆಫ್ ದ ಸೆಲ್. ಈ ಎರಡು ಎಲೆಕ್ಟ್ರೋಡ್ ಗಳಿಂದ ಎಕ್ಸ್ಟರ್ನಲ್ಲಿ ಒಂದು ರೆಸಿಸ್ಟರ್ ಗೆ ಕನೆಕ್ಟ್ ಮಾಡಿದೀವಿ. ಇದನ್ನ ಯೂಶುವಲಿ ಎಕ್ಸ್ಟರ್ನಲ್ ರೆಸಿಸ್ಟರ್ ನ ಆರ್ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಪಾಸಿಟಿವ್ ಎಲೆಕ್ಟ್ರೋಡ್ ಆಯ್ತು, ಇದು ನೆಗೆಟಿವ್ ಎಲೆಕ್ಟ್ರೋಡ್ ಆಯ್ತು. ಈ ಎರಡು ಎಲೆಕ್ಟ್ರೋಡ್ ಗಳ ಮಧ್ಯೆ ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅನ್ನ ಹಾಕಿರ್ತೀವಿ ಸೆಲ್ ಅಲ್ಲಿ. ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಗಳಿಗೆ ನಾನು ಈಗ ಆಲ್ರೆಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ. ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಂತಂದ್ರೆ ಇಲ್ಲಿ ಎರಡು ರೀತಿಯ ಅಯಾನ್ಸ್ ಗಳು ಇರ್ತವೆ. ಯಾವ್ದು ಎರಡು ರೀತಿಯ ಅಯಾನ್ಸ್ ಗಳು? ಪಾಸಿಟಿವ್ ಅಯಾನ್ಸ್ ಅಂಡ್ ನೆಗೆಟಿವ್ ಅಯಾನ್ಸ್. ಈಗ ಕಾಪರ್ ಸಲ್ಫೇಟ್ ಅನ್ನ ಹಾಕಿದ್ದಾರೆ ಅಥವಾ ಜಿಂಕ್ ಸಲ್ಫೇಟ್ ಅನ್ನ ಹಾಕಿದ್ದಾರೆ ಅಂತಂದ್ರೆ ಕಾಪರ್ ಪಾಸಿಟಿವ್ ಅಯಾನ್ ಆಗಿ ಆ ಸಲ್ಫೇಟ್ ನೆಗೆಟಿವ್ ಅಯಾನ್ ಆಗಿ ಆಕ್ಟ್ ಆಗುತ್ತೆ.
ಸೊ ನಾವು ಇಲ್ಲಿ ಅಯಾನ್ಸ್ ಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳುವ, ಇದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಅಂದ್ರೆ. ಸೊ ಪಾಸಿಟಿವ್ ಅಯಾನ್ಸ್ ಮತ್ತೆ ನೆಗೆಟಿವ್ ಅಯಾನ್ಸ್ ಗಳು ಸಫಿಶಿಯಂಟ್ ಆಗಿ ಈ ಒಂದು ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ಸ್ ಅಲ್ಲಿ ಇರುತ್ತೆ. ಸೊ ಈಗ ಈ ಸೆಲ್ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಎರಡು ಪ್ಲೇಟ್ಸ್ ಗಳ ಮಧ್ಯೆ ಹೇಗೆ ಮೇಂಟೈನ್ ಮಾಡುತ್ತೆ, ಇಲ್ಲಿ ಕಾನ್ಸ್ಟೆಂಟ್ ಕರೆಂಟ್ ಹೇಗೆ ಮೇಂಟೈನ್ ಮಾಡುತ್ತೆ ಒಂದು ಎಲೆಕ್ಟ್ರಿಕ್ ಸೆಲ್ ಅನ್ನೋದನ್ನ ಈಗ ಅರ್ಥ ಮಾಡ್ಕೊಳ್ಳೋಣ. ಈಗ ನೋಡಿ, ಇದು ನೆಗೆಟಿವ್ ಪ್ಲೇಟ್ ಆಗಿರೋದ್ರಿಂದ ಈಗ ನಾನು ಕಂಡಕ್ಷನ್ ಒಂದು ಮೆಟಲ್ ಅಲ್ಲಿ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೂವ್ ಆಗುವಂತ ಚಾರ್ಜಸ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಗಳು ಮೂವ್ ಆಗ್ತವೆ. ವರ್ಚುವಲಿ ಅದರ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಮೋಷನ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಎಲೆಕ್ಟ್ರಾನ್ ಮೂವ್ ಆಗುವಂತ ಡೈರೆಕ್ಷನ್ಸ್ ನಾನು ಇಲ್ಲಿ ಬರೀತಾ ಇದ್ದೀನಿ. ಸೊ ನೋಡಿ, ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಹೊರಡ್ತು ಅಂತ ಇಟ್ಕೊಳ್ಳಿ, ಈ ನೆಗೆಟಿವ್ ಪ್ಲೇಟ್ ಇಂದ ಇಲ್ಲಿಂದ ಹೊರಟು ರೆಸಿಸ್ಟರ್ ಮುಖಾಂತರ ಇಲ್ಲಿಗೆ ಬಂತು. ಸೊ ಈ ನೆಗೆಟಿವ್ ಎಲೆಕ್ಟ್ರಾನ್ ಇಲ್ಲಿಗೆ ಈಗ ಈ ಪಾಸಿಟಿವ್ ಎಲೆಕ್ಟ್ರೋಡ್ ಅಲ್ಲಿ ಬಂದು ಕೂತ್ಕೊಳ್ತು ಅಂತ ತಿಳ್ಕೊಳ್ಳಿ. ಇವಾಗ ಏನಾಗುತ್ತೆ, ಈ ಕರೆಂಟ್ ಡೈರೆಕ್ಷನ್ ನೋಡಿ, ಕರೆಂಟ್ ಡೈರೆಕ್ಷನ್ ಹಾಗಾದ್ರೆ ಹೇಗಿದೆ, ಡೈರೆಕ್ಷನ್ ಆಫ್ ಕರೆಂಟ್ ಇಸ್ ಎಕ್ಸಾಕ್ಟ್ಲಿ ಅಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಎಲೆಕ್ಟ್ರಾನ್ಸ್. ಸೊ ದೇರ್ ಫಾರ್ ಕರೆಂಟ್ ಡೈರೆಕ್ಷನ್ ಹೀಗೆ ಅನ್ಕೋಬೇಕು ನಾನು. ಇದು ಎಲೆಕ್ಟ್ರಾನ್ ಹೀಗೆ ಮೂವ್ ಆದ್ರೆ ಕರೆಂಟ್ ಡೈರೆಕ್ಷನ್ ಅದ್ರ ಉಲ್ಟಾ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಇದು ಒಂದು ಎಲೆಕ್ಟ್ರಾನ್ ನ ಕಳ್ಕೊಂಡ ತಕ್ಷಣನೇ ಈ ನೆಗೆಟಿವ್ ಪ್ಲೇಟ್ ನಲ್ಲಿ ನೆಗೆಟಿವ್ ಪೊಟೆನ್ಶಿಯಲ್ ಕಡಿಮೆ ಆಯ್ತು. ಬಟ್ ಇಲ್ಲಿ ನೆಗೆಟಿವ್ ಪೊಟೆನ್ಶಿಯಲ್ ಕಡಿಮೆ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಎಲೆಕ್ಟ್ರೋಲೈಟ್ ನ ಹಾಕಿದ್ದಾರೆ. ಈ ನೆಗೆಟಿವ್ ಪೊಟೆನ್ಶಿಯಲ್ ನ ಅಷ್ಟೇ ಇಡಬೇಕು ಅಂತಂದ್ರೆ ಒಂದು ಎಲೆಕ್ಟ್ರಾನ್ ಇಲ್ಲಿಂದ ಹೊರಗಡೆ ಹೋದ್ರೆ ಅದ್ರ ಈಕ್ವಲ್ ಚಾರ್ಜ್ ಇರುವಂತ ನೆಗೆಟಿವ್ ಅಯಾನ್ ಈ ಪ್ಲೇಟ್ ನ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಅಕ್ಯುಮುಲೇಟ್ ಆಗ್ಬಿಡುತ್ತೆ. Are you getting my point? So if one electron going out of this negative plate, one negative ion is going to sit here. ಈಗ ನೋಡಿ, ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಅಷ್ಟೇ ನೆಗೆಟಿವಿಟಿನ ಇಲ್ಲಿ ಪ್ಲೇಟ್ ವಾಪಸ್ ಪಡ್ಕೋತಾ ಇದೆ, ಇದ್ರ ನೆಗೆಟಿವ್ ಪೊಟೆನ್ಶಿಯಲ್ ಡಿಕ್ರೀಸ್ ಆಗ್ತಾ ಇಲ್ಲ. ಓಕೆ, ಸೊ ಇವಾಗ ಏನಾಯ್ತು, ಇದೇ ಎಲೆಕ್ಟ್ರಾನ್ ಬಂದೇನಾದ್ರೂ ಈ ಪಾಸಿಟಿವ್ ಎಲೆಕ್ಟ್ರೋಡ್ ಮೇಲೆ ಕೂತ್ಕೊಂಡ್ರೆ, ಈ ಎಲೆಕ್ಟ್ರಾನ್ ಇಲ್ಲಿ ಬಂದು ಕೂತ್ಕೊಂಡ್ರೆ ಇದರ ಪಾಸಿಟಿವ್ ಪೊಟೆನ್ಶಿಯಲ್ ಕಡಿಮೆ ಆಯ್ತು, ಬಿಕಾಸ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ಕ್ರೀಸಿಂಗ್. ಹಾಗಾದ್ರೆ ಈ ಪಾಸಿಟಿವ್ ಪೊಟೆನ್ಶಿಯಲ್ ನ ಅಷ್ಟೇ ಮೇಂಟೈನ್ ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ಮೊದ್ಲಿಷ್ಟು ಎಷ್ಟಿತ್ತು ಅಷ್ಟೇ ಪಾಸಿಟಿವ್ ಪೊಟೆನ್ಶಿಯಲ್ ಮೇಂಟೈನ್ ಆಗ್ಬೇಕು ಅಂದ್ರೆ ಒಂದ್ ಎಲೆಕ್ಟ್ರಾನ್ ಬಂದು ಇಲ್ಲಿ ಕೂತ್ಕೊಂಡ್ರೆ ಒಂದು ಪಾಸಿಟಿವ್ ಅಯಾನ್ ಬಂದು ಇಲ್ಲಿ ಕೂತ್ಕೋಬೇಕು, ಈ ಪ್ಲೇಟ್ ಮೇಲೆ ಕೂತ್ಕೋಬೇಕು. ಸೊ ದಟ್ ಹೊಸದಾಗಿ ಬಂದಂತ ಎಲೆಕ್ಟ್ರಾನು ಮತ್ತೆ ಇಲ್ಲಿ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಇದ್ದಂತ ಪಾಸಿಟಿವ್ ಅಯಾನ್ಸು ಎರಡು ಒಟ್ಟಿಗೆ ಸೇರಿಸಿದ್ರೆ ಟೋಟಲ್ ಚಾರ್ಜ್ 0 ಆಗುತ್ತೆ. ಅಂದ್ರೆ ಟೋಟಲ್ ಇನ್ಕಮಿಂಗ್ ಚಾರ್ಜ್ 0 ಆಗುತ್ತೆ. ಇದರಲ್ಲಿ ಎಷ್ಟು ಪಾಸಿಟಿವ್ ಪೊಟೆನ್ಶಿಯಲ್ ಇತ್ತು ಅದು ಹಾಗೆ ಉಳ್ಕೊಳ್ಳುತ್ತೆ. ಸೊ ಫೈನಲಿ ಈ ಎರಡು ಪ್ಲೇಟ್ಸ್ ಗಳ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಮೊದಲು ಎಷ್ಟಿತ್ತೋ ಈಗಲೂ ಕೂಡ ಅಷ್ಟೇ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ಒಂದು ಎಲೆಕ್ಟ್ರಿಕ್ ಸೆಲ್ ಅನ್ನುವಂಥದ್ದು ಆ ಎರಡು ಎಲೆಕ್ಟ್ರೋಡ್ಸ್ ಗಳ ಮಧ್ಯೆ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ. ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಇಲ್ಲ ಅಂದ್ರೆ ಅದು ಮೇಂಟೈನ್ ಆಗೋದಿಲ್ಲ. ಓಕೆ, ಸೊ ಕಾನ್ಸ್ಟೆಂಟ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದ್ರೆ ಕರೆಂಟ್ ಕೂಡ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಸರ್ಕ್ಯೂಟ್ ಅಲ್ಲಿ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಇಲ್ಲಿ ನಾವು ಎಕ್ಸ್ಟರ್ನಲ್ಲಿ ಹೇಗೆ ಒಂದು ರೆಸಿಸ್ಟರ್ ನ ಹಾಕಿದೀವಿ, ಈ ಎರಡು ಪ್ಲೇಟ್ಸ್ ಗಳನ್ನ ಕನೆಕ್ಟ್ ಮಾಡೋ ರೀತಿ ನೋಡಿ, ಇಲ್ಲಿಂದ ವೈರ್ ಹೋದ್ರೆ ಥ್ರೂ ಒನ್ ರೆಸಿಸ್ಟರ್ ಇನ್ನೊಂದು ಪ್ಲೇಟ್ ಗೆ ರೀಚ್ ಆಗಿದೀವಿ ನಾವು. ಇದು ಎಕ್ಸ್ಟರ್ನಲ್ ರೆಸಿಸ್ಟರ್. ರೆಸಿಸ್ಟರ್ ಅಂತಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು, ಇಟ್ ಈಸ್ ಅ ಡಿವೈಸ್ ವಿಚ್ ಇಸ್ ಯೂಸ್ ಟು ಅಪೋಸ್ ದಿ ಫ್ಲೋ ಆಫ್ ಕರೆಂಟ್ ಇನ್ ದ ವೈರ್. ಅದೇ ತರ ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಅಲ್ಲಿ ಈ ಅಯಾನ್ಗಳು ಈ ಪಾಸಿಟಿವ್ ಮತ್ತೆ ನೆಗೆಟಿವ್ ಪ್ಲೇಟ್ ಮೇಲೆ ಹೋಗಿ ಕೂತ್ಕೊಳ್ಳುವಾಗ ಆ ಸೊಲ್ಯೂಷನ್ ನಲ್ಲಿ ಅಯಾನ್ಸ್ ಗಳು ಕೂಡ ಮೂವ್ಮೆಂಟ್ ಆಗಬೇಕು. ಸೊ ದೇರ್ ಫೋರ್ ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆ ಬಿಕಾಸ್ ಆಫ್ ದ ಮೂಮೆಂಟ್ ಆಫ್ ದಿ ಅಯಾನ್ಸ್ ಅಲ್ಲೂ ಕೂಡ ಒಂದು ಸ್ವಲ್ಪ ಪ್ರಮಾಣದಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ. ಆ ರೆಸಿಸ್ಟೆನ್ಸ್ ಸೆಲ್ ನ ಒಳಗಡೆ ಇರೋದ್ರಿಂದ ಆ ರೆಸಿಸ್ಟೆನ್ಸ್ ನ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಯೂಶುವಲಿ ಸ್ಮಾಲ್ ಲೆಟರ್ ಆರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ವಾಟ್ ಇಸ್ ದಿ ಸ್ಮಾಲ್ ಲೆಟರ್ ಆರ್? ದಟ್ ಇಸ್ ನಥಿಂಗ್ ಬಟ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಇಲ್ಲಿ ಹಾಕಿರುವಂತ ಕ್ಯಾಪಿಟಲ್ ಲೆಟರ್ ಆರ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಅದು ಈ ಸರ್ಕ್ಯೂಟ್ ಅಲ್ಲಿ ಇರುವಂತ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಸಪೋಸ್ ಈಗ ನಾವೇನ್ ಮಾಡುವ ಅಂತಂದ್ರೆ ಒಂದು ಸೆಲ್ ಇದೆ ಅಂತ ಅನ್ಕೊಳ್ಳಿ, ನಮ್ಮ ಹತ್ರ ಒಂದು ಸೆಲ್ ಇದೆ, ಬಟ್ ಸೆಲ್ಗೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ನ ಕನೆಕ್ಟ್ ಮಾಡಿದೀವಿ, ಒಂದು ಸ್ವಿಚ್ ಅನ್ನು ಕೂಡ ಹಾಕಿದೀವಿ. ಈ ಸ್ವಿಚ್ ಏನ್ ಮಾಡುತ್ತೆ, ಸೆಲ್ ಅನ್ನ ಆಫ್ ಅಂಡ್ ಆನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ ಅಂತ ತಿಳ್ಕೊಳ್ಳಿ. ಸ್ವಿಚ್ ಆಫ್ ಆದ್ರೆ ಕರೆಂಟ್ ಎಷ್ಟಿರುತ್ತೆ? 0. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್?
ಸೊ ಇಲ್ಲಿ ಕರೆಂಟ್ ಏನಾದ್ರೂ ಝೀರೋ ಇದ್ರೆ ಈ ಸೆಲ್ ನಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಸೆಲ್ ಏನ್ ಝೀರೋ ಆಗ್ಬಿಡೋದಿಲ್ಲ. ಯಾಕೆಂತಂದ್ರೆ ಇದು ಸ್ಟಿಲ್ ನೆಗೆಟಿವ್ ಪ್ಲೇಟು, ಇದು ಸ್ಟಿಲ್ ಪಾಸಿಟಿವ್ ಪ್ಲೇಟು. ಈ ಎರಡು ಪ್ಲೇಟ್ಸ್ ಗಳ ಮಧ್ಯೆ ಒಂದಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಅಂತೂ ಇದ್ದೇ ಇರುತ್ತೆ, ಕರೆಂಟ್ ಸರ್ಕ್ಯೂಟ್ ನಲ್ಲಿ ಝೀರೋ ಆದ್ರೂ ಕೂಡ. ಆ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಅನ್ನ EMF ಅಂತ ಕರಿತೀವಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್. ಓಕೆ, EMF ಅಂತಂದ್ರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಸೊ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಇಲ್ಲಿ ಫೋರ್ಸ್ ಅಂತ ಬಂದ ತಕ್ಷಣನೇ ಅದೊಂದು ಫೋರ್ಸ್ ಅಂತ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. This electromotive force is nothing but the potential difference across the terminals of the cell when you are not drawing any current from the cell. That means when the cell is switched off, the current is zero in the circuit, ಎಷ್ಟು ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೆ ಅದನ್ನೇ EMF ಅಂತ ಕರಿತೀವಿ. ಯೂಶುವಲಿ ಈ EMF ಅನ್ನ ಎಪ್ಸಿಲಾನ್ ಅನ್ನುವಂಥ ಸಿಂಬಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈಗ ಸಪೋಸ್ ನಾವೇನಾದ್ರೂ ಈ ಸೆಲ್ ಇಂದ ಕರೆಂಟ್ ಅನ್ನ ಡ್ರಾ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ. ಅಂದ್ರೆ ಈ ಸೆಲ್ ಸ್ವಿಚ್ ಆನ್ ಆಗಿದೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮುಖಾಂತರ, ರೆಸಿಸ್ಟರ್ ಮುಖಾಂತರ ಒಂದಷ್ಟು ಕರೆಂಟ್ ಅನ್ನ ನಾವು ತಗೋತಾ ಇದೀವಿ. ಆವಾಗ ಈ EMF ಜೊತೆಗೆ ಓಕೆ ಇನ್ನೊಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಇಲ್ಲಿ ಬರುತ್ತೆ. ಆ ಪೊಟೆನ್ಶಿಯಲ್ ಡಿಫರೆನ್ಸ್ಗೂ ಇಂಟರ್ನಲ್ ರೆಸಿಸ್ಟೆನ್ಸ್ಗೂ ಈ EMFಗೂ ರಿಲೇಷನ್ಸ್ ಇದೆ. ಅದೇನು ಅಂತ ಅರ್ಥ ಮಾಡ್ಕೊಳ್ಳುವ. ಈಗ ಅದೇ ಎರಡು ಎಲೆಕ್ಟ್ರೋಡ್ಸ್ ಗಳನ್ನ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀನಿ. ಸೊ ಫಾರ್ ಎಕ್ಸಾಂಪಲ್, ದಿಸ್ ಇಸ್ ಪಾಸಿಟಿವ್ ಟರ್ಮಿನಲ್ ಅಂಡ್ ದಿಸ್ ಇಸ್ ನೆಗೆಟಿವ್ ಟರ್ಮಿನಲ್. ದೇರ್ ಈಸ್ in between the two electrodes there are a lot of ions, positive and negative ions ಗಳಿದೆ ಅಂತ ತಿಳ್ಕೊಳ್ಳಿ. ಸೊ ಇಲ್ಲಿಂದ ನಾವು ಈ ಸರ್ಕ್ಯೂಟ್ ಇಂದ ಒಂದು ರೆಸಿಸ್ಟರ್ ಗೆ ಕನೆಕ್ಟ್ ಮಾಡಿದ್ದೀವಿ, ಅಂದ್ರೆ ಬ್ಯಾಟರಿಯಿಂದ. ಸೊ ಇಲ್ಲಿ ಸ್ವಿಚ್ ಇದೆ, ಸ್ವಿಚ್ ಆನ್ ಆಗಿದೆ, ಕರೆಂಟ್ ಕೂಡ ಫ್ಲೋ ಆಗ್ತಾ ಇದೆ. ಇಲ್ಲಿ ಕರೆಂಟ್ ಇಟ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ, ಬಿಕಾಸ್ ಆಫ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಸೆಲ್, ಅಂದ್ರೆ ಎಲೆಕ್ಟ್ರೋಡ್ಸ್ ಗಳ ಮಧ್ಯೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಪ್ಸಿಲಾನ್ ಇತ್ತು. ಆ ಎಪ್ಸಿಲಾನ್ ಇದ್ದ ಕಾರಣದಿಂದಾಗಿ ಇಲ್ಲೊಂದಷ್ಟು ಕರೆಂಟ್ ಶುರುವಾಯಿತು, ವಿಚ್ ಇಸ್ ನಾಟ್ ಈಕ್ವಲ್ ಟು ಝೀರೋ. ಇಲ್ಲಿ ಚಾರ್ಜಸ್ ಮೂವ್ ಆಗುವಾಗ, ಈಗ ನಾನು ಯಾವ ಚಾರ್ಜ್ ನೆಗೆಟಿವ್ ಎಲೆಕ್ಟ್ರಾನ್ಸ್ ಅಂತ ತಗೊಂಡ್ರೆ ಈ ನೆಗೆಟಿವ್ ಎಲೆಕ್ಟ್ರಾನ್ಸ್ ಈ ಕಡೆ ಹೋಗ್ತಾ ಇರುತ್ತೆ. ಹೀಗೆ ಹೋಗುವಾಗ ರೆಸಿಸ್ಟರ್ ಇರೋದ್ರಿಂದ ಅವುಗಳ ಎನರ್ಜಿ ಡ್ರಾಪ್ ಆಗುತ್ತೆ, ಬಿಕಾಸ್ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾ ಇತ್ತು. ರೆಸಿಸ್ಟರ್ ಇದೆ, ರೆಸಿಸ್ಟರ್ ಅಂತಂದ್ರೆ ಏನು, ಇಟ್ ಇಸ್ ಅ ಡಿವೈಸ್ ವಿಚ್ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್ ಫ್ಯಾನ್, ಟಿವಿ ಆರ್ ಎನಿ ಅದರ್ ಎಲೆಕ್ಟ್ರಾನಿಕ್ ಡಿವೈಸ್, ಅವೆಲ್ಲ ರೆಸಿಸ್ಟರ್ಸ್ಗಳು, ಎಲೆಕ್ಟ್ರಿಕ್ ಎನರ್ಜಿಯನ್ನ ಯೂಸ್ ಮಾಡಿಕೊಳ್ಳುವಂತ ರೆಸಿಸ್ಟರ್ಗಳು. ನಾವು ಸಿಂಪಲ್ ಆಗಿ ಬೇಸಿಕ್ ಸೈನ್ಸ್ ಅಲ್ಲಿ ಇದನ್ನ ರೆಸಿಸ್ಟರ್ ಅಂತ ಕರಿತೀವಿ. ಈ ರೆಸಿಸ್ಟರ್ ಏನ್ ಮಾಡತ್ತೆ, ಈ ಫ್ಲೋ ಆಫ್ ಚಾರ್ಜಸ್ ನ ಅಪೋಸ್ ಮಾಡೋದ್ರಿಂದ ಈ ಎನರ್ಜಿ ಈ ರೆಸಿಸ್ಟರ್ ಅಲ್ಲಿ ಡ್ರಾಪ್ ಆಗುತ್ತೆ, ಇವುಗಳ ಕೈನೆಟಿಕ್ ಎನರ್ಜಿ ಡ್ರಾಪ್ ಆಗುತ್ತೆ. ಡ್ರಾಪ್ ಆದಂತ ಕೈನೆಟಿಕ್ ಎನರ್ಜಿ ಅಕ್ರಾಸ್ ದ ರೆಸಿಸ್ಟರ್ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ಡೆವಲಪ್ ಮಾಡುತ್ತೆ. ಯೂಶುವಲಿ ಅಕ್ರಾಸ್ ದ ರೆಸಿಸ್ಟರ್ ಡೆವಲಪ್ ಆಗುವಂತ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ನಾವು V ಅಂತ ರೆಪ್ರೆಸೆಂಟ್ ಮಾಡ್ತೀವಿ. This V is nothing but it is also called as terminal potential difference across the external resistor. ಓಕೆ, ಹಾಗಾದ್ರೆ ನಾವು ಈ ಸರ್ಕ್ಯೂಟ್ ಅಲ್ಲಿ ಒಂದು ಸೆಲ್ ಇದೆ, ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇದೆ ಅಂತಂದ್ರೆ ಇಲ್ಲಿ ಆಕ್ಚುಲಿ ಎರಡು ರೀಸನ್ ಸಿಕ್ತು ನಮ್ಗೆ ಕರೆಂಟ್ ಅನ್ನ ಅಪೋಸ್ ಮಾಡ್ಲಿಕ್ಕೆ. ಒಂದು, ಈ ಎಕ್ಸ್ಟರ್ನಲ್ ರೆಸಿಸ್ಟರ್ ಫ್ಲೋ ಆಫ್ ಚಾರ್ಜಸ್ ನ ಅಪೋಸ್ ಮಾಡುತ್ತೆ, ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ. ಅದನ್ನ ಇಲ್ಲಿ ಬರ್ಕೊಂಡಿದೀನಿ ಎಷ್ಟು ಪೊಟೆನ್ಶಿಯಲ್ ಡ್ರಾಪ್ ಆಯ್ತು ಅಂತ. ಅದರ ಜೊತೆಗೆ ಇದೇ ಕರೆಂಟ್ ನೋಡಿ, ಈ ಕರೆಂಟ್ ಇಲ್ಲಿ ಬಂದು ಈ ಪ್ಲೇಟ್ ಅಲ್ಲಿ ಸ್ಟಾಪ್ ಆಗುವಾಗಿಲ್ಲ, ಥ್ರೂ ದ ಎಲೆಕ್ಟ್ರೋಲೈಟ್ ಇದು ಇಲ್ಲಿಗೆ ಬರಬೇಕು. ಸೊ ಕರೆಂಟ್ ಕಾನ್ಸ್ಟೆಂಟ್, ಕರೆಂಟ್ ಕಂಟಿನ್ಯೂಸ್ ಆಗಿರ್ಬೇಕು. ಸೊ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ನಲ್ಲಿ ಕರೆಂಟ್ ಒಂದು ಟರ್ಮಿನಲ್ ಇಂದ ಇನ್ನೊಂದು ಟರ್ಮಿನಲ್ಗೆ ಪಾಸ್ ಆಗುವಾಗ ಈ ಎಲೆಕ್ಟ್ರೋಲೈಟಿಕ್ ಸೊಲ್ಯೂಷನ್ ಒಳಗಡೆನೆ ಒಂದಷ್ಟು ರೆಸಿಸ್ಟೆನ್ಸ್ ಇದೆ ಅಂತ ನಾನು ಹೇಳಿದೆ. ದಟ್ ಇಸ್ ಕಾಲ್ಡ್ ಆಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಹಾಗಾದ್ರೆ ಈ ಸರ್ಕ್ಯೂಟ್ ಅಲ್ಲಿ ಎರಡು ತರದ ರೆಸಿಸ್ಟೆನ್ಸ್ ಗಳಿದೆ. ಒಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇನ್ನೊಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಸೆಲ್ ಇಟ್ ಸೆಲ್ಫ್. ನೀವು ಈ ಎಕ್ಸ್ಟರ್ನಲ್ ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಗಳನ್ನ ಸೀರೀಸ್ ಅಲ್ಲೇ ಇದೆ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು.
ನಾನು ಈ ಎರಡು ರೆಸಿಸ್ಟೆನ್ಸ್ ಗಳು ಸೀರೀಸ್ ಅಲ್ಲಿ ಇದೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಸೆಲ್, ಈ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮತ್ತೆ ಈ ಇಂಟರ್ನಲ್ ರೆಸಿಸ್ಟೆನ್ಸ್, ಈ ಮೂರನ್ನು ಕೂಡ ಒಂದು ಸಿಂಬಾಲಿಕ್ ಮೆಥಡ್ ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ಬರೆಯೋ ರೀತಿನಲ್ಲಿ ಬರೀತೀನಿ. ಸೊ ಈ ಡಯಾಗ್ರಾಮ್ ಅನ್ನ ನೀವು ಈ ರೀತಿನೂ ಬರೀಬಹುದು ಬೈ ಯೂಸಿಂಗ್ ಸಿಂಬಲ್ಸ್. ಈ ಸೆಲ್ ಅನ್ನ ನೋಡಿ, ಪಾಸಿಟಿವ್ ಪೊಟೆನ್ಶಿಯಲ್ ನ ಯಾವಾಗ್ಲೂ ಹೈಯರ್ ಪೊಟೆನ್ಶಿಯಲ್ ಅಂತ ಕರಿತೀವಿ, ನೆಗೆಟಿವ್ ಎಲೆಕ್ಟ್ರೋಡ್ ಅನ್ನ ದ ಎಲೆಕ್ಟ್ರೋಡ್ ವಿಚ್ ಇಸ್ ಅಟ್ ಲೋವರ್ ಪೊಟೆನ್ಶಿಯಲ್ ಅಂತ ಕರಿತೀವಿ. ದೇರ್ ಫೋರ್ ಈ ಸೆಲ್ ಅನ್ನ ಬರೆಯುವಾಗ ಈ ರೀತಿ ಬರೀಬೇಕು. ನೋಡಿ, ಇದು ಪಾಸಿಟಿವ್ ಪ್ಲೇಟ್ ಆಫ್ ದ ಸೆಲ್ ಅಂಡ್ ದಿಸ್ ಇಸ್ ನೆಗೆಟಿವ್ ಪ್ಲೇಟ್ ಆಫ್ ದ ಸೆಲ್. ಜೊತೆಗೆ ಈ ಸೆಲ್ ಅಲ್ಲಿ ಒಳಗಡೆ ಎಲೆಕ್ಟ್ರೋಲೈಟ್ ಇರೋದ್ರಿಂದ ದೇರ್ ವಿಲ್ ಬಿ ಸಮ್ ಇಂಟರ್ನಲ್ ರೆಸಿಸ್ಟೆನ್ಸ್. ಆ ಇಂಟರ್ನಲ್ ರೆಸಿಸ್ಟೆನ್ಸ್ ನ ಸೆಲ್ ನ ಜೊತೆಗೆ ಹೀಗೆ ರೆಪ್ರೆಸೆಂಟ್ ಮಾಡಬೇಕು. ಓಕೆ, ಸೊ ಈ ಸೆಲ್ ನ ಜೊತೆಗೆ ಒಂದಷ್ಟು ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಅದನ್ನ ಹೀಗೆ ರೆಪ್ರೆಸೆಂಟ್ ಮಾಡ್ತೀನಿ. ಜೊತೆಗೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇರೋದ್ರನ್ನ ನಾನು ಹೀಗೆ ರೆಪ್ರೆಸೆಂಟ್ ಮಾಡಬೇಕು. ದಿಸ್ ಇಸ್ ನಥಿಂಗ್ ಬಟ್ ಅನ್ ಎಕ್ಸ್ಟರ್ನಲ್ ರೆಸಿಸ್ಟರ್, ಆರ್ ಅಂತ ಕರೀಬಹುದು. ನೋಡಿ, ಈ ಡಯಾಗ್ರಾಮ್ ಅಲ್ಲಿ ಸುಲಭವಾಗಿ ಗೊತ್ತಾಗ್ತಾ ಇದೆ. ಈ ಸರ್ಕ್ಯೂಟ್ ಅಲ್ಲಿ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ ಎರಡು ಕೂಡ ಸೀರೀಸ್ ಅಲ್ಲಿ ಇದೆ. ಓಕೆ, ಸೊ ಈ ಬ್ಯಾಟರಿಯ ಪ್ಲೇಟ್ಸ್ ಗಳ ಮಧ್ಯೆ ಇರುವಂತಹ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಎಪ್ಸಿಲಾನ್ ಅಂತಾನು ಕರೀತೀನಿ. ದಟ್ ಇಸ್ ನಥಿಂಗ್ ಬಟ್ EMF. ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ದಿಸ್ ಎಕ್ಸ್ಟರ್ನಲ್ ರೆಸಿಸ್ಟರ್, ಅದನ್ನ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ V ಅಂತಾನು ಕರಿತೀವಿ. ಈಗ ಕೆಲವು ಸಿಂಪಲ್ ಬೇಸಿಕ್ ರೂಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಈ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್, EMF, ಇಂಟರ್ನಲ್ ರೆಸಿಸ್ಟೆನ್ಸ್ ಅಂಡ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್, ಇವುಗಳು ಮಧ್ಯೆ ಇರುವಂತ ರಿಲೇಷನ್ಸ್ ಅನ್ನ ನೋಡೋಣ. ಈಗ ರಿಲೇಶನ್ಶಿಪ್ ಬಿಟ್ವೀನ್ EMF, ಇಂಟರ್ನಲ್ ರೆಸಿಸ್ಟೆನ್ಸ್, ಕರೆಂಟ್ ಅಂಡ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಇಲ್ಲೊಂದು ಸಿಂಪಲ್ ಸರ್ಕ್ಯೂಟ್ ಇದೆ. ಇಲ್ಲಿ ಸೆಲ್ ಇದೆ, ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಇದೆ. ಅಕ್ರಾಸ್ ದ ಟರ್ಮಿನಲ್ಸ್ ಆಫ್ ದ ಸೆಲ್ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇರುತ್ತೋ ಅದನ್ನ EMF ಅಂತ ಬರ್ಕೋತೀನಿ. ಇದು ಇಂಟರ್ನಲ್ ರೆಸಿಸ್ಟೆನ್ಸ್ of the cell and this is external resistor which is connected to the cell. ಇಲ್ಲಿ ಆಮ್ಮೀಟರ್ ಇದೆ, ಇದು ಕರೆಂಟ್ ಅನ್ನ ಮೆಜರ್ ಮಾಡುತ್ತೆ, ಮತ್ತೆ ಇಲ್ಲೊಂದು ಸ್ವಿಚ್ ಇದೆ. ಈಗ ಇದೊಂದು ಕ್ಲೋಸ್ ಲೂಪ್ ಆಗಿರೋದ್ರಿಂದ ನಾನು ಕಿರ್ಚಾಫ್ಸ್ ವೋಲ್ಟೇಜ್ ರೂಲ್ ಅನ್ನ ಅಪ್ಲೈ ಮಾಡ್ತೀನಿ ಟು ಗೆಟ್ ದ ರಿಲೇಷನ್ ಬಿಟ್ವೀನ್ ದಿಸ್ ಫಿಸಿಕಲ್ ಕ್ವಾಂಟಿಟೀಸ್. ಕಿರ್ಚಾಫ್ಸ್ ವೋಲ್ಟೇಜ್ ರೂಲ್ ಅನ್ನ ಕರೆಕ್ಟ್ ಆಗಿ ತಿಳ್ಕೋಬೇಕು ಅಂದ್ರೆ ಈ ಪಾಯಿಂಟ್ ಇಂದ ಶುರು ಮಾಡೋಣ. ಈ ಪಾಯಿಂಟ್ ಇಂದ ಈ ರೀತಿ ಬರೋಣ. ಸೊ ನಾವೇನಾದ್ರೂ ಇಲ್ಲಿಂದ ಇಲ್ಲಿಗೆ ಹೋದ್ರೆ ನೋಡಿ, ಫಸ್ಟ್ ನನಗೆ ಸಿಗ್ತಾ ಇರುವಂತದ್ದು ಕರೆಂಟ್ ಡೈರೆಕ್ಷನ್ ಅನ್ನ ಮೊದಲು ಇಲ್ಲಿ ಬರ್ಕೊಂಡ್ಬಿಡೋಣ, ಯಾವ ಡೈರೆಕ್ಷನ್ ಇದೆ ಅಂತ. ಸೊ ಇದು ಪಾಸಿಟಿವ್ ಟರ್ಮಿನಲ್, ಇದು ನೆಗೆಟಿವ್ ಟರ್ಮಿನಲ್ ಆಗಿರೋದ್ರಿಂದ ಕರೆಂಟ್ ಇಸ್ ಆಲ್ವೇಸ್ ಫ್ಲೋಯಿಂಗ್ ಫ್ರಮ್ ಹೈಯರ್ ಟು ಲೋವರ್ ಪೊಟೆನ್ಶಿಯಲ್. ಸೊ ದೇರ್ ಫೋರ್ ಇದು ಕರೆಂಟ್ ಡೈರೆಕ್ಷನ್ ಹೀಗಿದೆ, ಸರ್ಕ್ಯೂಟ್ ಅಲ್ಲಿ ಕರೆಂಟ್ ಹೀಗೆ ಮೂವ್ ಆಗ್ತಾ ಇದೆ. ಈಗ ನಾವೇನಾದ್ರೂ ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಮೊದಲು ನನಗೆ ಪಾಸಿಟಿವ್ ಟರ್ಮಿನಲ್ ಸಿಗ್ತಾ ಇದೆ ಸೆಲ್ದು, ಅದಾದ್ಮೇಲೆ ನೆಗೆಟಿವ್ ಟರ್ಮಿನಲ್ ಸಿಗ್ತಾ ಇದೆ. ಇಲ್ಲಿ ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅದನ್ನ ಎಪ್ಸಿಲಾನ್ ಅಂತ ಬರ್ಕೋತೀನಿ. ಈಗ ನಾನು ಹೀಗೆ ಹೋದ್ರೆ ಇಲ್ಲಿ ಆಕ್ಚುಯಲ್ ಕರೆಂಟ್ ಡೈರೆಕ್ಷನ್, ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ I ಇದೆ, ಅದೇ ಕರೆಂಟು ಇಲ್ಲೂ ಫ್ಲೋ ಆಗ್ತಿರುವಂತದ್ದು. ನಾನು ಇಲ್ಲೆಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆ ಅಂತ ಮೆಜರ್ ಮಾಡ್ಕೊಂಡ್ರೆ ವಿ ಆರ್ ಗೋಯಿಂಗ್, ಸೊ ನೋಡಿ ಕರೆಂಟ್ ಹೀಗೆ ಬರ್ತಾ ಇರೋದ್ರಿಂದ ಇದು ಪಾಸಿಟಿವ್, ಇದು ಅಂದ್ರೆ ಹೈಯರ್ ಪೊಟೆನ್ಶಿಯಲ್, ಅಂದ್ರೆ ಇದು ಲೋವರ್ ಪೊಟೆನ್ಶಿಯಲ್. ಕರೆಂಟ್ ಯಾವಾಗ್ಲೂ ಹೈಯರ್ ಟು ಲೋವರ್ ಪೊಟೆನ್ಶಿಯಲ್ ಮೂವ್ ಆಗಬೇಕು. ಸೊ ದೇರ್ಫೋರ್ ಇಲ್ಲಿ ಈ ಇಂಟರ್ನಲ್ ಅಕ್ರಾಸ್ ದ ಇಂಟರ್ನಲ್ ರೆಸಿಸ್ಟರ್ ಎಷ್ಟು ಪೊಟೆನ್ಶಿಯಲ್ ಡ್ರಾಪ್ ಆಗುತ್ತೆ ಅಂತಂದ್ರೆ ಅದನ್ನ ನೆಗೆಟಿವ್ ಅಂತ ಬರ್ಕೋಬೇಕು, ಬಿಕಾಸ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಕರೆಂಟ್. ಫಸ್ಟ್ ವಿ ಆರ್ coming to the point where there is a lower potential and then we are moving to higher potential. Therefore ಇಲ್ಲಿ potential drop ಅನ್ನ minus of current into that resistance ಅಂತ ಬರ್ಕೋತೀನಿ. ಈಗ ಅದೇ ತರ ಇಲ್ಲಿಂದ ಇಲ್ಲಿಗೆ ಬಂದ್ರೆ here also we are going against the direction of current, which means this is potential. ಇಲ್ಲಿ potential drop ನಲ್ಲಿ higher potential, ಇದು lower potential. ಇಲ್ಲಿಂದ ಇಲ್ಲಿಗೆ ಮೂವ್ ಆಗುವಾಗ ಇಲ್ಲೂ ನನಗೆ ಸಿಗ್ತಾ ಇರುವಂತದ್ದು ನೆಗೆಟಿವ್ ಪೊಟೆನ್ಶಿಯಲ್. ಆ ಪೊಟೆನ್ಶಿಯಲ್ ಅನ್ನ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂದ್ರೆ ಕರೆಂಟ್ ಥ್ರೂ ದಿಸ್ ರೆಸಿಸ್ಟರ್ ಮಲ್ಟಿಪ್ಲೈಡ್ ಬೈ ದಟ್ ರೆಸಿಸ್ಟರ್, ಇಟ್ ಇಸ್ ಈಕ್ವಲ್ ಟು 0 ಅಂತ ಬರೀಬಹುದು. ಇದೇ ಕಿರ್ಚಾಫ್ಸ್ ವೋಲ್ಟೇಜ್ ರೂಲ್. ಇದನ್ನ ರೀಅರೇಂಜ್ ಮಾಡ್ಕೊಂಡ್ರೆ ಎಪ್ಸಿಲಾನ್ ಇಸ್ ಈಕ್ವಲ್ ಟು IR ಪ್ಲಸ್ IR ಅಂತ ಬರೀಬಹುದು. ಈಗ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ದಿಸ್ ರೆಸಿಸ್ಟರ್, ಆ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ನ ಹೋಮ್ಸ್ ಲಾ ಪ್ರಕಾರ I ಇಂಟು R ಅಂತ ಬರೀಬಹುದು. ಇದೇ ಹೋಮ್ಸ್ ಲಾ.
ಸೊ ಹಾಗಾಗಿ ಐ ಇಂಟು ಆರ್ ಅನ್ನ ನಾನು ವಿ ಅಂತ ಬರ್ಕೋತೀನಿ. ವಿ ಇಸ್ ನಥಿಂಗ್ ಬಟ್ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಮಲ್ಟಿಪ್ಲೈಡ್ ಬೈ ಐ ಇಂಟು ಆರ್. ಸೊ ಈ ಈಕ್ವೇಶನ್ ನಿಮಗೆ ಏನ್ ಸಿಗ್ತಾ ಇದೆ, ದಿಸ್ ಇಸ್ ಕಾಲ್ಡ್ ಆಸ್ ರಿಲೇಷನ್ ಬಿಟ್ವೀನ್ ಇ ಎಂ ಎಫ್, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್, ಕರೆಂಟ್ ಅಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್. ಈಗ ಕರೆಂಟ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಈ ಈಕ್ವೇಶನ್ ಅಲ್ಲಿ ನಿಮಗೆ ಸುಲಭವಾಗಿ ಗೊತ್ತಾಗ್ತಾ ಇದೆ. ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿದ್ರೆ, ಕರೆಂಟ್ ಅನ್ನ ಕೊಟ್ಟಿದ್ರೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕೊಟ್ಟಿದ್ರೆ ಹೇಗೆ ಇ ಎಂ ಎಫ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ನೌ ಐ ವಿಲ್ ಯೂಸ್ ದಿಸ್ ಈಕ್ವೇಶನ್ ಟು ಗೆಟ್ ದ ವ್ಯಾಲ್ಯೂ ಆಫ್ ಕರೆಂಟ್. ಸೊ ಎಪ್ಸಿಲಾನ್ ಇಸ್ ಈಕ್ವಲ್ ಟು, ಎರಡರಲ್ಲಿ ಐ ಅನ್ನ ಕಾಮನ್ ತೆಗೆದುಬಿಟ್ರೆ ಇನ್ನು ಉಳ್ಕೊಳ್ಳುವಂಥದ್ದು ಆರ್ ಪ್ಲಸ್ ಆರ್. So therefore I is equal to EMF divided by external resistance plus internal resistance. ಈ ಈಕ್ವೇಶನ್ ನ ಯೂಸ್ ಮಾಡಿಕೊಂಡು ನಿಮ್ಗೆ ಇ ಎಂ ಎಫ್, ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲ ಗೊತ್ತಿದ್ರೆ ಕರೆಂಟ್ ಅನ್ನ ಬಹಳ ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಈ ಈಕ್ವೇಶನ್ಸ್ ಗಳು ನಿಮಗೆ ಯೂಸ್ಫುಲ್ ಈಕ್ವೇಶನ್ಸ್ ಆಗಿದೆ. ಅದಾದ ಮೇಲೆ ಇಲ್ಲಿ ನಾವು ತಿಳ್ಕೋಬೇಕಾಗಿರೋ ಬಹುಮುಖ್ಯ ವಿಚಾರ ಏನು ಅಂತಂದ್ರೆ, ನಾವು ಈ ಸೆಲ್ ಇಂದ ಕರೆಂಟ್ ಅನ್ನ ಡ್ರಾ ಮಾಡ್ತಾ ಇದ್ವಿ. ದಟ್ ಮೀನ್ಸ್ ಈ ರೆಸಿಸ್ಟರ್ ಸೆಲ್ ಇಂದ ಕರೆಂಟ್ ಅನ್ನ ಡ್ರಾ ಮಾಡಿ ಇದು ಯೂಸ್ ಮಾಡ್ಕೋತಾ ಇದೆ. ಓಕೆ, ಇಂತಹ ಕಂಡೀಷನ್ ಅನ್ನ ಡಿಸ್ಚಾರ್ಜಿಂಗ್ ಆಫ್ ಎ ಸೆಲ್ ಅಂತ ಕರೆಯಬೇಕು. ಈ ಈಕ್ವೇಶನ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ. ವೆನ್ ಯು ಆರ್ ಡಿಸ್ಚಾರ್ಜಿಂಗ್ ಎ ಸೆಲ್, ದಟ್ ಮೀನ್ಸ್ ಯು ಆರ್ ಡ್ರಾಯಿಂಗ್ ದ ಸೆಲ್, ಡ್ರಾಯಿಂಗ್ ದ ಕರೆಂಟ್ ಫ್ರಮ್ ದ ಸೆಲ್. ಕರೆಂಟ್ ನ ಸೆಲ್ ಇಂದ ತಗೊಳ್ಳುವಾಗ ಈ ಪೊಟೆನ್ಶಿಯಲ್, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇದೆಯಲ್ಲ, ಅದು ಕಡಿಮೆ ಇರುತ್ತೆ ಯಾವುದಕ್ಕೆ ಕಂಪೇರ್ ಮಾಡಿದ್ರೆ, ಇ ಎಂ ಎಫ್ ಗೆ ಕಂಪೇರ್ ಮಾಡಿದ್ರೆ. Okay, but there are some cases where terminal potential difference is more when compared to internal resistance. This EMF. Okay, so terminal potential difference ಜಾಸ್ತಿ ಇರಬಹುದು EMF ಗಿಂತ. ಅದು ಯಾವ ಕೇಸಸ್ ಅಲ್ಲಿ ಅಂತಂದ್ರೆ, that is nothing but when you are charging the cell. ಅಂದ್ರೆ ಸೆಲ್ ಇಂದ ಕರೆಂಟ್ ಅನ್ನ ಡ್ರಾ ಮಾಡಿಲ್ಲ, ಸೆಲ್ಗೆ ಕರೆಂಟ್ ಅನ್ನ ಕೊಡಬೇಕಾಗುತ್ತೆ. ಸೊ ದಟ್ ಈಸ್ ಆಬ್ವಿಯಸ್, ಇಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ಕಡಿಮೆ ಇದೆ, ಇ ಎಂ ಎಫ್ ಗಿಂತನೂ ಕಡಿಮೆ ಇದೆ, ಹಾಗಾಗಿ ಕರೆಂಟ್ ಹೀಗೆ ಹೋಗ್ತಾ ಇದೆ. ಕರೆಂಟ್ ಇಸ್ ಆಲ್ವೇಸ್ ಮೂವಿಂಗ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋವರ್ ಪೊಟೆನ್ಶಿಯಲ್. ನಾವು ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿರೋದು. ಸಪೋಸ್ ನಾನೇನಾದ್ರೂ ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಅನ್ನೇ ಜಾಸ್ತಿ ಮಾಡ್ಕೊಂಡು ಇ ಎಂ ಎಫ್ ಗಿಂತ ಜಾಸ್ತಿ ಮಾಡ್ಬಿಟ್ರೆ ಕರೆಂಟ್ ಅನ್ನ ಹೀಗೆ ತಗೊಳಕ್ ಆಗಲ್ಲ, ಕರೆಂಟ್ ಅನ್ನ ಹಿಂಗೆ ಕೊಡಬೇಕಾಗುತ್ತೆ. ದಟ್ ಮೀನ್ಸ್ ವಿ ಕ್ಯಾನ್ ಸಪ್ಲೈ ಕರೆಂಟ್ ದ ಸೆಲ್ ಇಟ್ ಸೆಲ್ಫ್. ಅದನ್ನ ನಾವು ಚಾರ್ಜಿಂಗ್ ಅಂತ ಕರಿತೀವಿ, ಚಾರ್ಜಿಂಗ್ ಆಫ್ ಎ ಸೆಲ್ ಅಂತ ಕರಿತೀವಿ. ಆ ತರದ ಕೇಸಸ್ ಅಲ್ಲಿ ಓಕೆ, ಚಾರ್ಜಿಂಗ್ ಆಫ್ ಎ ಸೆಲ್ ಮಾಡುವಾಗ ಅಬ್ಸರ್ವ್ ದಿಸ್ ಕೇರ್ಫುಲಿ. ಇಫ್ ಸಪೋಸ್ ವಿ ಈಸ್ ಬಿಗ್ಗರ್ ದ್ಯಾನ್ ಆರ್, ದಿಸ್ ಇ ಎಂ ಎಫ್, ಇಂಟರ್ನಲ್ ಇ ಎಂ ಎಫ್ ಗಿಂತ ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಏನಾದ್ರು ಜಾಸ್ತಿ ಆದಂತ ಸಂದರ್ಭದಲ್ಲಿ ಈಕ್ವೇಶನ್ಸ್ ಏನಾಗುತ್ತೆ, ದಿಸ್ ಕಂಡೀಷನ್ ಈಸ್ ನಥಿಂಗ್ ಬಟ್, ಇದು ಯಾವಾಗ ಆಗುತ್ತೆ ಅಂತಂದ್ರೆ ಚಾರ್ಜಿಂಗ್ ಆಫ್ ಎ ಸೆಲ್ ಅಲ್ಲಿ. We are not taking the current from the cell, but we are giving the current to the cell, charging of the cell. ಇಂಥ ಟೈಮ್ ಅಲ್ಲಿ ಈ ಈಕ್ವೇಶನ್ಸ್ ನ ಹೀಗೂ ಬರೆಯಬಹುದು. V is equal to epsilon minus I into R. V is equal to epsilon plus I into R ಅಂತ ಬರೆಯಬಹುದು. ಈಕ್ವೇಶನ್ಸ್ ಅಲ್ಲಿ ಸುಲಭವಾಗಿ ಗೊತ್ತಾಗ್ತಾ ಇದೆ, ಟರ್ಮಿನಲ್ ಪೊಟೆನ್ಶಿಯಲ್ ಡಿಫರೆನ್ಸ್ ಇ ಎಂ ಎಫ್ ಗಿಂತ ಜಾಸ್ತಿ ಇದೆ ಅಂತ. ಓಕೆ, ಅಥವಾ ಇದನ್ನ ರಿಅರೇಂಜ್ ಮಾಡ್ಕೊಂಡ್ರೆ ಎಪ್ಸಿಲಾನ್ ಇಸ್ ಈಕ್ವಲ್ ಟು ವಿ ಮೈನಸ್ ಐ ಆರ್ ಅಂತಾನು ಬರೀಬಹುದು. ದಿಸ್ ಇಸ್ ಯಾವಾಗ ಸೆಲ್ ಅನ್ನ ನಾವು ಚಾರ್ಜ್ ಮಾಡುವಾಗ. ಇವಾಗ ಒಂದೇ ಒಂದು ಸಿಂಗಲ್ ಸೆಲ್ ಅನ್ನ ನಾವು ತೆಗೆದುಕೊಂಡು ಅದಕ್ಕೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಅನ್ನ ಕನೆಕ್ಟ್ ಮಾಡಿ ಪೊಟೆನ್ಶಿಯಲ್ ಡ್ರಾಪ್ ಅನ್ನೆಲ್ಲ ಮಾಡಿಸಿ ಅವುಗಳ ಮಧ್ಯೆ ರಿಲೇಷನ್ಸ್ ಏನಿದೆ ಅಂತ ಅರ್ಥ ಮಾಡ್ಕೊಂಡ್ವಿ. ಬೋತ್ ಇನ್ ಕೇಸ್ ಆಫ್ ಚಾರ್ಜಿಂಗ್ ಆಫ್ ಎ ಸೆಲ್ ಅಂಡ್ ಡಿಸ್ಚಾರ್ಜಿಂಗ್ ಆಫ್ ಎ ಸೆಲ್. ಬಟ್ ಸೆಲ್ ಅಂತಂದ್ರೆ ಇಟ್ ಈಸ್ ಅ ಡಿವೈಸ್ ವಿಚ್ ಮೈಂಟೈನ್ಸ್ ಕಾನ್ಸ್ಟೆಂಟ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಹೇಳಿದೆ, ಬೈ ಕೀಪಿಂಗ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅಕ್ರಾಸ್ ಇಟ್ಸ್ ಟರ್ಮಿನಲ್ ಕಾನ್ಸ್ಟೆಂಟ್. ಓಕೆ, ಇಲ್ಲಿ ಈ ಇ ಎಂ ಎಫ್ ಒಂದು ಸೆಲ್ ಎಷ್ಟು ಕೊಡಬಹುದು? ಮ್ಯಾಕ್ಸಿಮಮ್ 1 ವೋಲ್ಟ್ ಇಂದ 3.6 ವೋಲ್ಟ್ಸ್ ವರೆಗೂ ಹೋಗಬಹುದು. ಆದ್ರೆ ನನಗೆ ಪ್ರಾಕ್ಟಿಕಲ್ ಸಿಚುಯೇಷನ್ಸ್ಗೆ ಬಂದಾಗ ಹೆಚ್ಚು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಒಂದು ಸೆಲ್ ಪ್ರೊವೈಡ್ ಮಾಡಬೇಕಾದಂತ ಅವಶ್ಯಕತೆ ಇದೆ, ಬಿಕಾಸ್ ಹೆಚ್ಚು ಕರೆಂಟ್ ಅನ್ನ ತೆಗೆದುಕೊಳ್ಳಿಕ್ಕೆ. ಆದ್ರೆ ಸೆಲ್ ಅಷ್ಟೊಂದು ಪೊಟೆನ್ಶಿಯಲ್ ಡಿಫರೆನ್ಸ್ ನ, ಈಗ 5 ವೋಲ್ಟ್ಸ್ ಗಿಂತ ಹೆಚ್ಚು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಒಂದು ಸೆಲ್ ಕೊಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಅಂತ ಸಂದರ್ಭದಲ್ಲಿ ಸೆಲ್ಸ್ ಅನ್ನು ನಾವು ಗ್ರೂಪ್ ಮಾಡ್ಕೋಬೇಕು. ಹೇಗೆ ಗ್ರೂಪ್ ಮಾಡ್ಕೋಬೇಕು? ಟು ಇನ್ಕ್ರೀಸ್ ದ ಪೊಟೆನ್ಶಿಯಲ್ ಡಿಫರೆನ್ಸ್ ಪ್ರೊವೈಡೆಡ್ ಬೈ ದ ಸೆಲ್. ಓಕೆ, ಸಿ ಲುಕ್ ಎಟ್ ದಿಸ್.
ಇಲ್ಲಿ ಒಂದು ಸೆಲ್ ಅನ್ನ ಬರೀತಾ ಇದ್ದೀನಿ, ಅಂದ್ರೆ ಗ್ರೂಪ್ ಆಫ್ ಸೆಲ್ಸ್ ಅನ್ನ ಬರೀತಾ ಇದ್ದೀನಿ ನಾನು. ಈ ತರ ಸೆಲ್ಸ್ ಅನ್ನ ಗ್ರೂಪ್ ಮಾಡಿದ್ರೆ ಸೆಲ್ಸ್ ಇನ್ ಸೀರೀಸ್ ಅಂತ ಕರೆಯಬೇಕು. ಓಕೆ, ನೋಡಿ 3 ಸೆಲ್ಗಳನ್ನ ಕರೆಕ್ಟ್ ಆಗಿ ಆರ್ಡರ್ ಅಲ್ಲಿ ಕನೆಕ್ಟ್ ಮಾಡಿದೀನಿ ಅಕ್ರಾಸ್ ದೀಸ್ 2 ಪಾಯಿಂಟ್ಸ್. ಇದನ್ನ ಸೀರೀಸ್ ಕಾಂಬಿನೇಷನ್ ಅಂತ ಕರೆಯಬೇಕು. ಈಗ ಈ ಸೆಲ್ ನ EMF ε1, ಇದು ε2, ಇದು ε3 ಆದ್ರೆ 3 EMF ಗಳು ಆಡ್ ಆಗುತ್ತೆ. ಅಕ್ರಾಸ್ ದೀಸ್ 2 ಪಾಯಿಂಟ್ಸ್ ಹೆಚ್ಚು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನು ನಾವು ಅವಾಗ ತಗೋಬಹುದು. ಇದೇ ತರ ಸೆಲ್ಸ್ ಅನ್ನ ಪ್ಯಾರಲಲ್ ಅಲ್ಲೂ ಕಂಬೈನ್ ಮಾಡಬಹುದು. ಈ ಗ್ರೂಪಿಂಗ್ ಆಫ್ ಸೆಲ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ.